ಓಡೋಬಿಡ್ಲ ಓಡಕ್ ಆಯ್ತಾ ನಿಂತು ಈ ಸೀರೆ ಉಟ್ಕೊಂಡು 6:30ಗೂ 7 o'clock ನೋಡಿ ಆಫ್ ಆಯ್ತು. ಫಸ್ಟ್ ಟೈಮ್ ಫ್ಲಾಟ್ ಶೋಗ್ ಬಂದಿದ್ವಿ ನಾವು. ನನಗೆ ಟ್ಯೂಷನ್ ಟೀಚರ್, ಇವ್ರು ಕ್ಲಾಸ್ ಟೀಚರ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ವಿ. 20 ಏನೈತೆ ಮಾ ಗೈಸ್ 50 ರೂಪಾಯಿ ಇನ್ವೆಸ್ಟ್ ಮಾಡಿ 10 ರೂಪಾಯಿ ಡಬ್ಬ ತಗೊಂಡಿನಿ. 10 ದಸರಾ ಲೈಟಿಂಗ್ಸ್ ನೋಡಿ ನಾವ್ ಹೆಂಗ್ ನೆನ್ಸ್ತಾ ಇದೀವಿ. ಪ್ಯಾಲೇಸ್ ಸರ್ಕಲ್ ಹತ್ರ ಇದೀವಿ. ಯಪ್ಪ ಇಲ್ಲಂತೂ ಕ್ರೌಡು. ಓಹೋ ಬಂದಳು ನಾದ್ನಿ ಬಂದಳು ಅಂತ. ಹೆಂಗೈತಮ್ಮ ಮೈಸೂರು? ಸಕ್ಕದಾಗೈತೆ. ನೀವು ಇದನ್ನ ನನ್ನ ವಿಡಿಯೋಗಿಂತ ಬಂದು ಲೈವ್ ಆಗಿ ನೋಡ್ಬಿಡಿ ಬೇಗ, ಆದಷ್ಟು ಬೇಗ. ಇವಾಗ ನೋಡಿ ಇಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಈ ಸಲ. ಫೇಮಸ್ ಈ ಕಲರ್, ಈ ಕಲರ್ ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ನ್ಯೂ ಬ್ಲಾಗ್. ಹೊಸ ಸಂಚಿಕೆಗೆ ಸ್ವಾಗತ. ಏನಪ್ಪ ಇವತ್ತು ಸಚಿನೇ ಒಬ್ಬನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೋಬೇಡಿ. ಖುಷಿ ವಿಚಾರ, ಗಗನ ಬರ್ತಿದ್ದಾಳೆ. ಗಗನ ಮೈಸೂರಿಗೆ ಬರ್ತಿದ್ದಾಳೆ. ಸೊ ಇವತ್ತು ಸೋಮವಾರ, ನೆನ್ನೆ ಅವ್ರ ಮೇಲೆಲ್ಲ ಪಕ್ಷ ಎಲ್ಲ ಮುಗ್ದಿದೆ ಗೈಸ್. ಸೊ ಇವತ್ತು ಸೋಮವಾರ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಗಗನ ಮೈಸೂರಿಗೆ ಬರ್ತಿದ್ದಾಳೆ. ಇಲ್ಲ ಬರ್ತಾ ಇರಲಿಲ್ಲ. ನಾಳೆ ಅವ್ರ ಮನೇಲಿ ನಾನ್ ವೆಜ್ ಊಟ ಇದೆ. ಸೊ ಪಕ್ಷದ ಪ್ರಯುಕ್ತ ನಾನ್ ವೆಜ್ ಊಟ ನಾಳೆ. ನೆನ್ನೆ ವೆಜ್ ಅವರು ಮಾಡಿರೋದು. ಸೊ ಮಂಗಳವಾರ ನಾನ್ ವೆಜ್ ಮಾಡ್ತಾಯಿದ್ದಾರೆ. ಸೊ ಬರಬೇಕಾಗಿರ್ಲಿಲ್ಲ ಗಗನ. ಒಂದು ಅರ್ಜೆಂಟ್ ಕೆಲಸದ ಮೇಲೆ ಪಾಪ ನನಗೋಸ್ಕರ ಬರ್ತಾಳೆ ಬಸ್ಸಲ್ಲಿ. ನನ್ನ ಕಾರ್ ಅಲ್ಲೇ ಓಡಾಡ್ಬಿಟ್ಟು ಬರ್ತಿದ್ದಾಳೆ. ಸೊ ಅವಳು ಬರ್ತಾಳೆ. ಇವಾಗ ನಾನು ಪಿಕ್ ಮಾಡೋಕೆ ಹೋಗಬೇಕು. ಸೊ ಇನ್ನು 5 ಮಿನಿಟ್ಸಲ್ಲಿ ಗಗನ ನಮ್ಮ ಈ ಬ್ಲಾಗ್ನ ಜಾಯ್ನ್ ಆಯ್ತಾಳೆ. ಸೊ ಬನ್ನಿ ಅವಳನ್ನ ಕರ್ಕೊಂಬರೋಣ ಗೈಸ್. ನಾನು ಇವಾಗ ಊಟಗಳಿ ಹತ್ರ ಗಗನ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಪಾಪ ಗಗನ ಬೆಳಿಗ್ಗೆ 7 ಗಂಟೆಗೆ ಬಸ್ ಹತ್ತಿರೋದು. ಅಂದರೆ 6 ಗಂಟೆಗೆ ಎದ್ದು ಬೇಗ ಹೊರಟು ಬಂದಿದ್ದಾಳೆ ನನಗೋಸ್ಕರ. ಆ್ಯಂಡ್ ಟಡಾ, ಹಿಯರ್ ಈಸ್ ಮೈ ಏಂಜಲ್. ನನಗೋಸ್ಕರ ಪಾಪ. ನೋ ವೇ, ನೀನಿಲ್ಲದೆ ಎಲ್ಲಿ ಆರಾಮ್. ಹೋಣ, ವೆಲ್ಕಮ್ ಬ್ಯಾಕ್ ಮಾಡ್ಬಿಡು. ಈಗ ಸಾಗಾ ಸ್ಟೋರೀಸ್ ಆಯಿತು. ಮೊನ್ನೆ ಎಲ್ಲ ಬರೀ ಗಾ ಆಗಿತ್ತು. ಬಂದ ಊರು ಸುತ್ಕೊಂಡು ಕೇಕೆ ಹೊಸೂರು ಸುತ್ತಿರ್ತೀಯ. ಬಲ್ಗಲ್ ಇಡು. ಎಷ್ಟೋ ದಿನ ಆದ್ಮೇಲೆ ಬರ್ತಾವಳ ನಮ್ಮ ಮನೆಗೆ ಮತ್ತೆ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಹೋಮ್. ಅಯ್ಯೋ ಏನು ವೆಲ್ಕಮ್ ಮಾಡೋಕಿತ್ತ? ಪಟಾಕಿ ಹಾಕಿ. ಸೊ ಇವತ್ತು ಫುಲ್ ಕೆಲಸ ಉಂಟು ಗೈಸ್. ಕೆಲಸಕ್ಕೋಸ್ಕರ ಪಾಪ ಬಂದಿರೋದು. ನಾನು ಒಂದೇ ಕೆಲ್ಸಕ್ಕೆ ಬಂದಿರೋದು. ಇನ್ನೇನ್ ಕೆಲಸ ಹೋಗ್ಕೊಂಡಿದ್ಯಾ? ಏನೇನಿದೆ ಎಲ್ಲ ಸರ್ಪ್ರೈಸ್ ಹೋಗ್ತಾ ವಾಪಸ್ ಊರಿಗೆ ಹೋಗ್ಬೇಕು ಗೈಸ್ ನಾವು. ಇದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಸಂಜೆ ಹೋಗ್ಲೇಬೇಕು ಗೈಸ್. ನಾನು ಶೌರ್ಯ ಇರ್ತಾನೆ ಆಟ ಆಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಎಮರ್ಜೆನ್ಸಿ ಕೆಲಸ ಬಂದ್ಬಿಟ್ಟು ಊರಿಗೆ ಬರೋ ತರ ಆಯ್ತು. ಅವನು ಬೆಳಿಗ್ಗೆ ಮಲಗಿದಾನೆ, ಪಕ್ಕದಲ್ಲೇ ಕೋಳಿ ಕೂಗುತ್ತಲ್ಲ, ಅವನು ಕೊಕ್ಕೋ ಅಂತವನೆ. ಹೆಂಗಂತವನೆ? ಕೊಕ್ಕೋ ಏನಂದ್ರೆ ಅದು ಇಮಿಟೇಟ್ ಮಾಡ್ತಾನಲ್ವ ಈಗ ಅವನು. ಕೋಳಿಗ್ ಮಾತ್ರ ಹೇಳ್ತಾನೆ. ಕೋಳಿ ಕೊಕ್ಕೋ ಅಂತ ಅಂಬಾದ್ ಹೇಳ್ತಾನಲ್ಲ. ಅಂಬಾ ಅಂತ ಜಾಸ್ತಿ ಅನ್ನಲ್ಲ. ಅಂಬು, ಅದು ಅಂಬಾ ಅಲ್ಲ ಅವನಿಗೆ. ಅಂಬೂ ಅಂತಾನೆ. ಗೈಸ್ ಇವಳು ಬೆಳಿಗ್ಗೆ ಬೇಗ ಎದ್ದು ಒಣಗಿಸ್ಬಿಟ್ಟು ಮೈಸೂರಿಗೆ ಏನು ಕೇಳಿ ಬಂದಿರೋದು? ಐಬ್ರೋಸ್ ಮಾಡಿಸ್ಕೊಳಕ್ಕೆ. ಯಾಕಮ್ಮ ಅಲ್ಲಿ ಯಾರು ಒಣಗಿಸ್ಕೊಳ್ಳೋದು ಯಾರು ಇಲ್ವ ಮಾಡೋರು? ಇಲ್ಲಾಂದ್ರೆ ಮಾಡಿಸ್ತಿಲ್ಲ. 2 ತಿಂಗಳು 3 ತಿಂಗಳಾದ್ರೂ ಮಾಡಿಸ್ತಾ ಇರಲಿಲ್ಲ. ಅದು ಬೆಳೆದ ಕಾಡಾದ್ರೂ ಮಾಡಿಸ್ತಾ ಇರ್ಲಿಲ್ಲ. ಬೇಕಾದ್ರೆ ಹೋಗಿ ಮಾಡಿಸ್ಕೊಂಡು ಬಾ, ಚೆನ್ನಾಗಿ ಕಾಣ್ಬೇಕು ಇವತ್ತು ನೀನು. ಅದಕ್ಕೆ ಕೈ ಸಾಕವರು ಐಬ್ರೋ ಮಾಡಿಸ್ಕೊ ಬಂದರು. ಸೊ ಇವಾಗ ರೆಡಿ ಆಗಬೇಕು. ನಾನು ರೆಡಿ ಆಗಬೇಕು, ಇವಳು ರೆಡಿ ಆಗಬೇಕು. ಕೆಲಸ ಇದೆ. ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಕತೆ ಎಲ್ಲ ಹೋಗ್ತಾ ಹೇಳ್ತೀವಿ, ತೋರಿಸ್ತೀವಿ. ವಿ ಆರ್ ರೆಡಿ. ಎಸ್ ಗೈಸ್, ಹೊರಗಡೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ರೆಡಿ ಆಗಕ್ಕೆ ನಂಗೆ ಬರಕ್ಕೆ ಬೇಜಾರಾಗಿತ್ತು ಗೈಸ್. ರೆಡಿ ಆಗಬೇಕಲ್ಲ ಅಂತ. ಸೀರೆ ಉಟ್ಕೊಳ್ಳೋದು ಇಸ್ ದ ಬೆಸ್ಟ್. ಅಲ್ಲೇ ತಿಂಡಿ ಊಟ ಕೊಡ್ತಾರೆ, ಊಟ ಮಾಡ್ಕೊಂಡಿರೋಣ ಅನ್ಕೊಂಡಿದ್ದ. ಡಿಫಿಕಲ್ಟ್ ಟಾಸ್ಕ್ ಮಾಡಿದ್ದು ಸೀರೆ ಉಟ್ಕೊಳ್ಳೋದು. ಎಸ್ ಅಂದ್ರೆ ಪಾಪ ಬಂದು 1 ಅವರಿಂದ ಉಟ್ಕೊಂಡು ರೆಡಿ ಆಗಿದ್ದಾರೆ ಗೈಸ್. ಫೈನಲಿ ವಿ ಆರ್ ರೆಡಿ ಟು ಗೋ ಔಟ್. ಏನಕ್ಕೆ ಅಂದರೆ ಏನಕ್ಕಮ್ಮ? ಶ್ರೀ ಕುಮರನ್ ಜುವೆಲರ್ಸ್ ಅಲ್ಲಿ ಹೋಗ್ತಾ ಇದೀವಿ. ಎಸ್, ಒಂದು ದಸರಾ ಅಲ್ವಾ. ಸೊ ದಸರಾಗೆ ಒಂದು ಪ್ರಮೋಷನಲ್ ಶೂಟ್ ಇದೆ. ಕುಮರನ್ ಜುವೆಲರ್ಸ್ ಅವ್ರ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ ಹೋಗ್ತಾ ಇದೀವಿ ಗೈಸ್. ಎಸ್, ಸೊ ಇವಾಗ ಸಿಟಿಗೆ ಹೋಗ್ಬೇಕು ಕುಮರನ್ ಜುವೆಲರ್ಸ್ಗೆ. ಸೊ ಬನ್ನಿ, ಶೂಟ್ ಎಲ್ಲ ಹೆಂಗಾಗುತ್ತೆ. ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕು. ಅಲ್ಲೊಂದು 1 ಅವರ್ ನಲಿಬೇಕು. ದಸರಾ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ಅಂಡ್ ಇವತ್ತಿಂದ ನವರಾತ್ರಿ ಶುರುವಾಗಿದೆ ಗೈಸ್. ಅಲ್ಲಿ ಫ್ಲಾಶ್ ಶೋ ಎಲ್ಲ ಇದೆ, ರೋಡ್ ಎಲ್ಲ 1 ವೇ ಮಾಡಿರ್ತಾರೆ. ಎಲ್ಲ ಕಡೆ ಇನಾಗ್ರೇಷನ್ ನಡೀತಾ ಇದೆ ಇವತ್ತು. ಎಲ್ಲರಿಗೂ ಸಾಗಾ ಸ್ಟೋರೀಸ್ ಕಡೆಯಿಂದ ನವರಾತ್ರಿಯ ಶುಭಾಶಯಗಳು ಗೈಸ್.
ಗೈಸ್ ನಾವು ಕಷ್ಟಪಟ್ಟು ರೀಚ್ ಆಗಿದ್ದೀವಿ. ನೋಡ್ತಾ ಇದ್ದೀರಾ ಮೈಸೂರಲ್ಲಿ ಫುಲ್ ದಸರಾ ಸಂಭ್ರಮ ಸ್ಟಾರ್ಟ್ ಆಗ್ತಿದೆ. ಟ್ರಾಫಿಕ್ ಜಾಸ್ತಿ ಆಗಿದೆ ಆ್ಯಂಡ್ ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಸೆಟಪ್ ಆಗಿದೆ. ಇವತ್ತಿಂದ ಅಫಿಷಿಯಲ್ ಆಗಿ ಲೈಟಿಂಗ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ನಿಮಗೂ ಸಹ ತೋರಿಸ್ತೀನಿ. ನಾವು ಯಾರೆಲ್ಲ ಲೈಟಿಂಗ್ಸ್ ನೋಡೋಕ್ಕಾಗಲ್ಲ, ಮೈಸೂರಿಗೆ ಬರೋಕ್ಕಾಗಲ್ಲ, ಅವರೆಲ್ಲ ನಮ್ಮ ವಿಡಿಯೋದಲ್ಲಿ ನೋಡ್ಬೋದು. ಆ್ಯಂಡ್ ಇವಾಗ ಬಂದಿರೋ ಕೆಲಸ ಮುಗಿಸೋಣ. ಕುಮರನ್ ಜ್ಯುವೆಲರ್ಸಲ್ಲಿ ದಸರಾ ಆಫರ್ಸ್ ನಡೀತಾ ಇದೆ. ಸೊ ಅದನ್ನು ಒಂದು ಪ್ರಮೋಷನಲ್ ವೀಡಿಯೋಗೆ ನಾವು ಮಾಡಬೇಕಿತ್ತು. ಬನ್ನಿ, ಶೂಟಿಂಗ್ ಶುರುವಾಗಿದೆ ಗೈಸ್. ಶೂಟ್ ಮಾಡ್ಕೋತಾ ಇದ್ದೀವಿ. ಒಂದೊಂದೇ ಜ್ಯುವೆಲ್ರಿ ಹಾಕ್ಕೊಂಡು ಯಾವುದು ಬೆಸ್ಟ್ ಕಲೆಕ್ಷನ್ ಇದೆ ಎಲ್ಲ ತೋರಿಸ್ಬೇಕು. ನಮ್ಮ ಮಾಡೆಲ್ ಈ ಥರ ಕಾಣಿಸ್ತಾ ಇದ್ದಾರೆ ಇವತ್ತು ಶೂಟ್ಗೆ. ಹಲೋ, ಮೈಕ್ ಟೆಸ್ಟಿಂಗ್. ಓಡೋಬಿಲ್ಲ ಓಡೋಕ್ಕಾಯ್ತಾ ನಿಂತೇಳಿ ಈ ಸೀರೆ ಉಟ್ಕೊಂಡು ಅಲ್ಲೇ ಮೆಟ್ಲ ಹತ್ರ ಬಿದ್ದಿರ್ತೀಯ, ಎತ್ಕೋತಾರೆ. ಏನಿಸ್ತದೆ ಹೌಸ್ ಜ್ಯುವೆಲರಿ? ಫಸ್ಟ್ ಆಫ್ ಆಲ್ ಹೇಗೆ ಕಾಣಿಸ್ತಾ ಇದೆ? ಈಗ ಕಾಣಿಸ್ತಾ ಇದ್ದೀನಿ ಗೈಸ್. ನಾನು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ನಿಂಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೂಪರ್. ಥ್ಯಾಂಕ್ ಯು. ಮೈ ವೈಫ್ ಈಸ್ ಆಲ್ವೇಸ್ ಪ್ರಿಟಿ. ಓಕೆ ಬಾಯ್. ಇವಾಗ ಬಂದಿರೋ ಕೆಲಸ ಮುಗಿಸೋಣ, ಬೇಗ ಹೋಗೋಣ. ಮುಗೀತಾ? ದ ಹೋಲ್ ಶೂಟ್ ಈಸ್ ಡನ್. ಮುಗೀತು. ಇವಾಗೆಲ್ಲನೂ ಸೇಫಾಗಿ ಬಿಚ್ಕೋತಾ ಇದ್ದಾರೆ. ಗೈಸ್ ನಾವು ಊರಿಗೆ ಹೋಗ್ತಾ ಇಲ್ಲ. ಪ್ಲಾನ್ ಎಲ್ಲ ಫುಲ್ ಚೇಂಜ್ ಗೈಸ್. ಸರ್ಪ್ರೈಸ್. ನಾವು ಊರಿಗೆ ಹೋಗ್ತಾ ಇಲ್ಲ. ಅಂಡ್ ನಿಮ್ಗೆ ಲೇಟ್ ಆಗಿ ಯಾಕೆ ಲೈಟಿಂಗ್ಸ್ ಮತ್ತೆ ಫ್ಲಾಶ್ ಎಲ್ಲ ತೋರ್ಸೋದು ಇವತ್ತೇ ತೋರ್ಸೋಣ. ಅದಕ್ಕೆ ಡೆಡಿಕೇಟೆಡ್ ಆಗಿ ಅಕ್ಕವರು ತವ್ರ ಮನೆಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮ ಆಡಿಯನ್ಸ್ಗೆಲ್ಲ ಫ್ಲವರ್ ಶೋ ಮತ್ತೆ ಇದನ್ನ ತೋರಿಸಲೇಬೇಕು ಲೈಟಿಂಗ್ಸ್ ಇವತ್ತು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು. ಸೊ ಇವಾಗ ನಾವು ಸಂಜೆ ಇವತ್ತು ಮೊದಲನೇ ದಿನ ಲೈಟಿಂಗ್ಸ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ತಿರೋದು. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ. ನಾನ್ ಲೈಟಿಂಗ್ಸ್ ಆನ್ ಆಗಿರೋದೇ ನೋಡಿಲ್ಲ. ಲೈಕ್ ನಾನು 1 ವೀಕ್ ಬ್ಯಾಕ್ ಊರಿಗೆ ಹೋಗ್ಬಿಟ್ಟೆ. ನಾನು ನೋಡಿಲ್ಲ. ನಾವು ಸಕಲೇಶ್ಪುರ ಹೋದಾಗಿಂದ ಸರಿಯಾಗಿ ನೋಡಿಲ್ಲ. ಟ್ರಯಲ್ ಲೈಟ್ಸ್ ನಾವು ನೋಡಿಲ್ಲ. ಲೈಟ್ ಹಾಕಿರೋದು ನೋಡಿದೀನಿ ಬಟ್ ಆನ್ ಆಗಿರೋದು ನೋಡಿಲ್ಲ. ಸಿಟಿಗೆ ಹೋಗಿದ್ದೆ, ಒಂದೇ ಒಂದು ರೋಡಲ್ಲೇ ನೋಡಿದೀನಿ. ಸೊ ಇವತ್ತು ಕಂಪ್ಲೀಟ್ ಮೈಸೂರು ಸುತ್ಕೊಂಡ್ ಬರೋಣ ಅಂತ ಇಬ್ರು ಹೋಗ್ತಾ ಇದೀವಿ. ಬನ್ನಿ, ನಾವು ನಿಮ್ಗೆ ಮೈಸೂರು ದಸರಾ ಲೈಟಿಂಗ್ಸ್ ಅಂಡ್ ಫ್ಲವರ್ ಶೋನ ಅಂಡ್ ಮೈಸೂರು ಸಿಟಿ ತೋರಿಸ್ತೀವಿ. ಎಷ್ಟಾಗುತ್ತೆ ಅಷ್ಟು. ಮೈಸೂರು ಹೆಂಗ್ ಸುತ್ತೀವಿ ನಾವು ಅಲ್ಲೆಲ್ಲ ತೋರಿಸ್ತೀವಿ. ಸೊ ಯಾರ್ಯಾರು ನೋಡಕ್ ಆಗಲ್ಲ ಎಲ್ಲ ನಮ್ ವಿಡಿಯೋ ಮೂಲಕ ನೋಡ್ಕೊಳ್ಳಿ. ತೋರಿಸ್ತಾ ಇರೋದಕ್ಕಾದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿಯಾ, ಪ್ಲೀಸ್ ನೋಡ್ರಿಯಾ. ಸೊ ಬನ್ನಿ ಗೈಸ್, ಹೋಗೋಣ. ಗೈಸ್ ಸಿಟಿ ಎಂಟರ್ ಆದ್ವಿ. ಸೊ ಇವಾಗ ಇಲ್ಲಿನ ಲೈಟಿಂಗ್ ಶುರು ಆಗ್ತಾ ಇದೆ. ಇನ್ನು 7 o'clock ಹಾಕೋದು ಅನ್ಸುತ್ತೆ ಅಫಿಷಿಯಲ್ ಆಗಿ. ಇನ್ನು ಕೆಲವೊಂದ್ ಕಡೆ ಟ್ರಯಲ್ ಎಲ್ಲ ಚೆಕ್ ಮಾಡ್ತಾ ಇದಾರೆ. ಇನ್ನು ಕೆಲವೊಂದ್ ಕಡೆ ಲೈಟ್ಸ್ ಹಾಕ್ತಾ ಇದಾರೆ. ಸೋಲ್ಜರ್ಸ್ ಹಾಕಿದ್ದಾರೆ. ಗೈಸ್ ಇದು ಸಿಟಿ ಬಸ್ ಸ್ಟ್ಯಾಂಡ್ ರೋಡ್. ಇಲ್ಲಿ ಲೈಟ್ಸ್ ಆನ್ ಆಗಿದೆ. 6:24 ಲೈಟ್ಸ್ ಚೆಕ್ ನಡೀತಾ ಇದೆ. ಲೈಟ್ಸ್ ಆನ್ ಆಗಿಲ್ಲ ಫುಲ್ಲು. ಇನ್ನು ಲೈಟ್ಸ್ಗೂ ಉದ್ಘಾಟನೆ ಇದೆ. 6:30ಗೂ 7 o'clock ನೋಡಿ ಆಫ್ ಆಯ್ತು. ಅದು ಯಾರೋ ಒಬ್ರು ಬಂದು ಉದ್ಘಾಟನೆ ಮಾಡಿದ್ಮೇಲೆ ಆನ್ ಮಾಡ್ತಾರೆ ಎಲ್ಲಾ ಕಡೆ ಲೈಟ್ಸ್. ಈಗ ಜಸ್ಟ್ ಚೆಕ್ ಮಾಡ್ತಾ ಇದ್ದಾರೆ. ಬರ್ತಾ ಇದೆ ಹೋಗ್ತಾ ಇದೆ. ಇದು ರಾಮಕೃಷ್ಣ ಫಿಲ್ಮ್ ತರ ಹಾಕು. ಬರ್ತಾ ಇಲ್ಲ. ಓಕೆ ಗೈಸ್, ವೆಲ್ಕಮ್ ಟು ದಸರಾ ಪುಷ್ಪ ಪ್ರದರ್ಶನ. ದಸರಾ 50 rupees 1 ticket. ಎಸ್, ಅಡಲ್ಟ್ಸ್ಗೆ 50 rupees, ಚಿಕ್ಕ ಮಕ್ಕಳಿಗೆ 25 ರೂಪಾಯಿ ಗೈಸ್. ಸೊ 25, 50 ನಾವು ಟಿಕೆಟ್ಸ್ ತಗೊಂಡಿದೀವಿ. ಈ ತರ ಇರುತ್ತೆ ಟಿಕೆಟ್ಸ್. ಅಂಡ್ ಪಾರ್ಕಿಂಗ್ ಮಾಡಿದ್ದಾರೆ, ಪಾರ್ಕಿಂಗ್ ಫೆಸಿಲಿಟಿ ಇದೆ. ಸೊ ಅಲ್ಲಿ ನಾವು ಗಾಡಿ ಹಾಕಿ ಒಳಗಡೆ ಹೋಗ್ತಾ ಇದೀವಿ. ನಾವ್ ಎಂಟ್ರಿ ಆಗ್ತಾ ಇರೋದು ಬ್ಯಾಕ್ ಗೇಟ್ ಅಲ್ಲಿ ಪಾರ್ಕಿಂಗ್ ಗೋಸ್ಕರ. ಫ್ರಂಟ್ ಗೇಟ್ ಬಂದು ಅಲ್ಲಂತೂ ಪಾರ್ಕಿಂಗ್ ದೂರ ಮತ್ತೆ ತುಂಬಾ ಕ್ರೌಡ್ ಇರುತ್ತೆ. ಆ ಕಡೆ ಒನ್ ವೇ ಕೂಡ ನಾವು ಹೋಗಕ್ಕಾಗಲ್ಲ. ಕ್ರೌಡ್ ಇದೆ ಅಂತ ಅನ್ಸ್ತಿಲ್ಲ, ಪೀಸ್ಫುಲ್ ಆಗಿದೆ. ಮೊದಲನೇ ದಿನನೇ ಎಷ್ಟು ಜನ ಅವರೇ. ಮೈಸೂರು ಜನ ಕಾಯ್ತಾ ಇರ್ತಾರೆ ಅನ್ಸುತ್ತೆ ಈ ತರ ಇವೆಂಟ್ಸ್ ಆಗ್ಲಿ ಅಲ್ಲಿಗೆ ಹೋಗ್ಬೇಕಂತ. ನಾಳಿದ್ದು ಈ ವಾರ ಅಂತೂ ನೆಕ್ಸ್ಟ್ ಫಸ್ಟ್ ದಿನನೇ ಇಷ್ಟಿದೆ ಅಂದ್ರೆ ನೆಕ್ಸ್ಟ್ ಡೇಸ್ ಅಂತೂ ಇನ್ನು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಈ ಆನೆ ಅಂತೂ ಮಿಸ್ ಮಾಡಂಗಿಲ್ಲ ಎಲ್ಲೋದ್ರು. ಅರ್ಜುನ ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಕೋಟೆ ಹೆಮ್ಮೆ ಅರ್ಜುನ ಆನೆದು ಪ್ರತಿಮೆ ಮಾಡಿದ್ದಾರೆ. ಅದು ಅಂಬಾರಿ ಹೊತ್ಕೊಂಡು ಹೋಗ್ತಾ ಇರೋ ತರ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ರೋಸ್ ಅಲ್ಲಿ ಮಾಡಿದ್ದಾರೆ. ನಮ್ಗೆ ಅಂಡ್ ಫ್ಲವರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗೈಸ್. ನಾನು ಸಚಿನ್ ಫಸ್ಟ್ ಟೈಮ್ ಫ್ಲವರ್ ಶೋಗ್ ಬಂದಿದ್ದು. ಅದಾಡಕ್ಕೆ ಅಂತ ಬರ್ತಾ ಇದೆ ದಸರಾ ಟೈಮ್ ಅಲ್ಲಿ. ಫ್ಲವರ್ ಶೋ ಅದು ಇದು ಎಲ್ಲದಕ್ಕೂ ಹೋಗ್ತಿದ್ವಿ. ಅಲ್ಲ ಅದು ತುಂಬಾ ಮೆಮೊರೀಸ್ ಇದೆ. ಫಸ್ಟ್ ಟೈಮ್ ಫ್ಲವರ್ ಶೋಗ್ ಬಂದಿದ್ವಿ ನಾವು. ಅವಾಗ ಇವ್ರು ಟ್ಯೂಷನ್ ಟೀಚರ್ ಹತ್ರ ಅಲ್ಲ, ನನಗೆ ಟ್ಯೂಷನ್ ಟೀಚರ್, ಇವ್ರು ಕ್ಲಾಸ್ ಟೀಚರ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ವಿ. ಆಗ್ಲೇ ಡಿಸ್ಕಂಟಿನ್ಯೂ ಆಯ್ತು ಗೈಸ್. ನಮ್ ಟ್ಯೂಷನ್ ಟೀಚರ್ ಹತ್ರ ಸಿಗಾಕೊಂಡ್ಬಿಟ್ಟಿದ್ವಿ 9 ವರ್ಷದ ಹಿಂದೆನೆ. ಫ್ಲವರ್ ಶೋ ಹೋಗಿದ್ರಿಯಲ್ಲ, ಓಡಾಡ್ತಿದ್ಯಲ್ಲ. ನಾನು ಅವಾಗ ತಾನೇ ನಾವಿಬ್ರು ಫ್ರೆಂಡ್ಸ್ ಆಗಿದ್ದು. ಅವಾಗ್ಲೇ ಅವರು ಇಲ್ಲಿ ನಮ್ಮನ್ನ ಮಾತಾಡ್ಸ್ಲಿಲ್ಲ. ಟ್ಯೂಷನ್ಗೆ ಹೋದ್ಮೇಲೆ ಎಲ್ಲಾರ್ನು ಎದ್ ನಿಲ್ಸ್ಬಿಟ್ಟು ಏನೋ ಹೋಮ್ವರ್ಕ್ ಮಾಡಿಲ್ಲ ಅಂತಾನೆ ಏನೋ ಕೇಳ್ಬಿಟ್ಟು, ಸಚಿನ್ ನಿನ್ನೆಲ್ಲೋ ಟಾರ್ಗೆಟ್ ಮಾಡ್ತಾ ಇದ್ರು ಸಿಗಾಕೊಂಡ್ಮೇಲೆ. ಆಮೇಲೆ ಫ್ಲವರ್ ಶೋಗ್ ಬಂದಿದ್ದೆ ಅಲ್ವಾ ಅಂತ ಅಂದ್ರು. ಆಗ ನಾವಿಬ್ರೇ ಬಂದಿದ್ದು ಫ್ಲವರ್ ಶೋಗೆ. ನನ್ ಕಸಿನ್ಸ್ ಬಂದಿದ್ರು, ನನ್ ಫ್ರೆಂಡ್ಸ್.
ಜೊತೆಗ್ ಬಂದಿದ್ವಿ. ಪರಿಚಯ ಆದ 3 ತಿಂಗಳಿಗೆ ಫ್ಲವರ್ ಶೋಕ್ ಬಂದಿದ್ವಿ. ಮೈಸೂರು ದಸರಾ ಟೈಮಲ್ಲಿ ಇನ್ನೆಲ್ಲಿಗೆ ಹೋಗೋಣ? ಫುಲ್ ಮೈಸೂರು ಸುತ್ತಿದೀವಿ ಗೈಸ್ ಅವಾಗಂತೂ. ಇವಾಗ ಇಲ್ಲಿ ನೇವಿ ಆರ್ಮಿಗೇನೋ ರೆಸ್ಪೆಕ್ಟ್ ಆಗಿ ಇದು ಮಾಡಿದ್ದಾರೆ ಗೈಸ್. ಅವಾಗ ಲೈಕ್ 1 year ಬ್ಯಾಕ್ ಎಂಗೇಜ್ ಆಗಿದ್ವಿ. ಅದಕ್ಕೂ ಮುಂಚೆ ಹಿಂಗ್ ಕೈ ಎಲ್ಲ ಇಟ್ಕೊಂಡು ಓಡಾಡ್ತಾನೆ ಇರ್ಲಿಲ್ಲ. ನಾವು ಫ್ಲವರ್ ಶೋಕ್ ಬರ್ತಿರ್ಲಿಲ್ಲ. ಲೈಟಿಂಗ್ಸ್ ನೋಡಕ್ ಹೋಗ್ತಾ ಇದ್ವಿ ನಾವು. ಫ್ಲವರ್ ಶೋಕ್ ಬಂದೇ ಇಲ್ಲ ನಾವು. ಇದು ಏನೋ ಹಿಂಗೆಲ್ಲ ಓಡಾಡ್ಬೇಕು ಅಂತೆಲ್ಲ ಹಿಂಗ್ ಕೈ ಇಟ್ಕೊಂಡು ಓಡಾಡ್ತಾನೆ ಇರ್ಲಿಲ್ಲ. ಅವ್ನ್ ಸುಮ್ನೆ ಹೋಗ್ತಿದ್ದೆ, ನಾನ್ ಸುಮ್ನೆ ಹೋಗ್ತಾ ಇದ್ದೆ. ಯಾರಾದ್ರೂ ನೋಡ್ಬಿಟ್ರೆ ಎಲ್ಲ ಬಂದಿರ್ತಾರೆ ಅಂತ. ಆದ್ರೆ ಇದುವರೆಗೂ ಯಾರ ಹತ್ರನು ಸಿಗಾಕೊಂಡಿಲ್ಲ ನಾವು. ಅದೇ ಖುಷಿ ವಿಚಾರ. ಅಂಡ್ ಎಲ್ಲೂ ಅಷ್ಟೊಂದು ಓಡಾಡ್ತಿರ್ಲಿಲ್ಲ. ಇವಾಗ ಫ್ಯಾನ್ಸ್ ಸಿಗ್ತಾರೆ, ತುಂಬಾ ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ. ಅದೇ ಖುಷಿ. ಈಗ ಯಾರೋ ಒಬ್ರು ಮಾತಾಡಿಸ್ತಾರೋ ಖುಷಿ ಆಯ್ತು. ಫ್ಲವರ್ ಶೋ ನೋಡ್ತಾ ಇದೀವಿ ನಾವು ಇನ್ನು ಗೈಸ್. ಇದು ಯಾವಾಗ್ಲೂ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಫ್ಲವರ್ ಶೋಗೆ. ಅಂಡ್ ಈ ಸಲ ಗ್ಲಾಸ್ ಹೌಸ್ ಅಲ್ಲಿ ಗಾಂಧಿ ಮಂಟಪ ಮಾಡಿದ್ದಾರೆ. ಯಾಕಂದ್ರೆ ಅಕ್ಟೋಬರ್ 2 ನಮ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಬರ್ತಡೆ, ಗಾಂಧಿ ಜಯಂತಿ. ಸೊ ಅದ್ರ ಪ್ರಯುಕ್ತ ಇಲ್ಲಿ ಗಾಂಧಿ ಮಂಟಪ ಮಾಡಿದ್ದಾರೆ. ಸಚಿನ್ 50 ರೂಪಾಯಿ ಪಣಕ್ಕೆ ಇಟ್ಬಿಟ್ಟಿನಿ ಗೈಸ್. 6 ಬಾಲ್ ಕೊಟ್ಟವ್ರೆ. 50 ರೂಪಾಯಿಗೆ ಏನಾದ್ರು ಅಲ್ಲಿರೋ ಬಂದ್ರೆ ನಿನ್ನ ಮನೆ ಸೇರ್ಸಲ್ಲ ನಾನು. ಏನಾದ್ರು ಅದು ಬರುತ್ತೆ ನೋಡ, ಬೈಕ್ ಎತ್ಕೊಂಡು ಹೋಯ್ತೀಯ ನೀನು. ಸರಿ 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 ಸರಿ. ಅಟ್ಲೀಸ್ಟ್ ಒಂದು ಟೆಡಿ ಬೇರ್ ಆದ್ರೂ ಇಸ್ಕೊಡಮ್ಮ. ಟೆಡಿ ಬೇರ್ ಮಾಡು. ಸರಿ, ಫಸ್ಟ್ ಬಾಲ್ 2, ಸೆಕೆಂಡ್ ಬಾಲ್ 4, 6 ಆಯ್ತು ಟೋಟಲ್. ಥರ್ಡ್ ಬಾಲ್ 4, 10 ಆಯ್ತು. ಫೋರ್ತ್ ಬಾಲ್ ಅಯ್ಯೋ ಅಲ್ಲಿ ಜಾಸ್ತಿ ಹೋಗೋ ತರ ಮಾಡೋರು ಅನ್ಸುತ್ತೆ. 2ಗೆ 12 ಆಯ್ತು. ಏನ್ ಗುರು ಬರುತ್ತೆ? 50 ರೂಪಾಯಿ ಸೋಪಕ್ಸ್. 20 ಏನೈತೆ ಮಾ? 50 ರೂಪಾಯಿ ಸಾಸು ಗೈಸ್. ಈ ಡಬ್ಬಿನ ಯೂಸ್ ಮಾಡೋಣ. ಅವರೇ ಇಟ್ಕೊಳ್ಳಿ ಬಿಡು, ಬೇಡ ಹೋಗೋಣ ಬಾ. ಅಲ್ಲ ಒಂದು ಸ್ಪೂನ್ ಇರೋ ಡಬ್ಬಿನಾರು ನೋಡ್ಬೇಕಾರೆ. ಸ್ಪೂನ್ ಇಲ್ದಿರೋ ಡಬ್ಬಿ ಅದೆಲ್ಲ ಲೆಕ್ಕ ಹಾಕಿ ಮಾಡಕ್ಕಾಗಲ್ಲ. ಸುಮ್ಮನೆ ಇದೇ ಬರೋದು, ಅದು ಏನು ಬರಲ್ಲ ಗೈಸ್. 50 ರೂಪಾಯಿ ಇನ್ವೆಸ್ಟ್ ಮಾಡಿ 10 ರೂಪಾಯಿ ಡಬ್ಬ ತಗೊಂಡಿನಿ. 10 ರೂಪಾಯಿ ಅಲ್ಲ, ಇದು ಹೋಲ್ಸೇಲ್ 5 ರೂಪಾಯಿ ಇರ್ಬೋದು. ಸೊ ನನ್ನ ಸಾಹಸಕ್ಕೆ ಒಂದು ಕಮೆಂಟ್ ಮಾಡಿ ಆಯ್ತಾ ಗೈಸ್. ಆಂಟಿ ಬೈತವ್ರೆ, 50 ರೂಪಾಯಿ ಕೊಟ್ಟು ಬಾಕ್ಸ್ ಎತ್ಕೊಂಡ್ ಬಂದಿಲ್ಲಪ್ಪ, ನಾನಾಗಿರೋ ಬಜ್ಜಿ ಕೊಡ್ತಾ ಇದ್ದೆ ಅಂತ. ಅಜ್ಜಿಗೂ ಬೇಜಾರ್ ಮಾಡ್ಬಾರಂತ ಬಜ್ಜಿನೇ ತಗೊಂಡಿದೀವಿ. ಮೈಸೂರಲ್ಲಿ ಇವಾಗ ಫೇಮಸ್ ದೊಡ್ಡ ಹಪ್ಪಳ ಬಜ್ಜಿ. ಎಕ್ಸಿಬಿಷನ್ ದೊಡ್ಡ ಹಪ್ಪಳ ಬಜ್ಜಿ. ಆಹಾರ ಮೇಳದಲ್ಲೂ ಇರುತ್ತೆ, ಕ್ಲಾಸ್ ಶೋನಲ್ಲೂ ಇರುತ್ತೆ, ಪ್ಯಾಲೇಸ್ ಹತ್ರನೂ ಇರುತ್ತೆ. ನಿಮ್ಮನೆ ನಮ್ಮಲ್ಲಿ ಅಲ್ಲೆಲ್ಲ ಇಲ್ಲ. ಫ್ಲವರ್ ಶೋ ಮುಗೀತು ಅಷ್ಟೇ. ಸುಮ್ನೆ ಹಂಗ್ ನೋಡ್ಕೊ ಬರೋಣ ಅಂತ ಯಾಕಂದ್ರೆ ಕರ್ಕೊಂಡು ಹೋದ್ನು. ಸಚಿನ್ 60 + 70 + 50 ರೂಪೀಸ್ ವೇಸ್ಟ್ ಮಾಡಿದ್ರು. ಏನು ವರ್ತ್ 180 ರೂಪೀಸ್ ವೇಸ್ಟ್ ಮಾಡಿದ್ರು. ಏನು ಅಲ್ಲಿ ನಾವು ವರ್ತ್ ಅಂದ್ರೆ ಒಂದು 30 ರೂಪಾಯಿ, ಇನ್ ಮಿಕ್ಕಿದೆಲ್ಲ ವೇಸ್ಟ್ ಗೈಸ್. ಬಜ್ಜಿ ತಿಂದ್ವಿ. ಬಜ್ಜಿ ತಿಂದ್ಮೇಲೆ ನೆನಪಾಯ್ತು ಇದಕ್ಕೆ ಸೋಡಾ ಹಾಕಿರ್ತಾರೆ ಅಂತ. ಸಚಿನ್ಗೂ ಸೋಡಾಗೂ ಆಗ್ಬರಲ್ಲ. ಆಮೇಲೆ ಬನ್ನು ಗುಲ್ಕನ್ ತಿಂದ್ವಿ ಗೈಸ್, 70 ರೂಪಾಯಿ. ನಂಗೆ ಅದು ಗುಲ್ಕನ್ ಅಂದ್ರೆ ಇಷ್ಟ ಇಲ್ಲ, ಇವ್ರಿಗೋಸ್ಕರ ತಿಂದಿದ್ದಾಯ್ತು. ಕಾಸ್ಟ್ಲಿಯಸ್ಟ್ ಡಬ್ಬಿ ನಮ್ಮ ಮನೆ ಶೋಕೇಸ್ ಅಲ್ಲಿ ಇಟ್ಟು ಪೂಜೆ ಮಾಡ್ತೀನಿ. ಇನ್ಮೇಲೆ ಗಗನ ಅವಳ ಸೇವಿಂಗ್ಸ್ ಎಲ್ಲ ಇದ್ರಲ್ಲಿ ಮಾಡ್ಲಿ ಅಂತ ತಗೊಂಡಿದ್ದೀನಿ ಗೈಸ್. ವೆಲ್ಕಮ್ ಟು ದಸರಾ ಲೈಟಿಂಗ್ಸ್. ನೋಡಿ ನಾವ್ ಹೆಂಗ್ ನೆನ್ಸ್ತಾ ಇದೀವಿ. ನಾವೀಗ ಆರ್ ಗೇಟಿಂದ ಪ್ಯಾಲೇಸ್ ಕಡೆ ಹೋಗೋ ರೋಡಲ್ಲಿ ಇದೀವಿ. ಇಲ್ಲಿ ಲೈಟ್ ಯಾವಾಗಲೂ ವರ್ಷ ಇದೇ ಥರ ಹಾಕ್ತಾರೆ. ಈ ವರ್ಷನೂ ಅದೇ ಥರ ಇದೆ. ಹಾಂ ಹೌದು, ಅಟ್ರಾಕ್ಷನ್. ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಡೈರೆಕ್ಟ್ ನೋಡೋದು ಸಖತ್ತಾಗಿದೆ. ಎಲ್ಲರೂ ಬಂದು ಒಂದ್ಸತಿ ನೋಡಬೇಕು. ಎಲ್ಲರೂ ಬಂದು ನೋಡಬೇಕು. ಬಂದು ಒಂದ್ಸಲ ನೋಡಿ ಗೈಸ್, ಆದಷ್ಟು ಬೇಗ ವಿಸಿಟ್ ಮಾಡಿ. ಟ್ರಾಫಿಕ್ ಆಗಿ ಮುಂಚೆ ಅಲ್ಲ, ಇವ್ರು ಬಂದು ನೋಡಿ ಅಂತ ಅಲ್ಲಿರೋರೆಲ್ಲ ಬಂದ್ರೆ ಟ್ರಾಫಿಕ್ ಆಗೋದು. ಅಂದ್ರೂ ಟ್ರಾಫಿಕ್ ಆದ್ರೂ ಪರವಾಗಿಲ್ಲ ಗೈಸ್, ಆದಷ್ಟು ಬೇಗ ಬಂದು ನೋಡ್ಕೊಂಡು ಹೋಗ್ಬಿಡಿ. ಒಂದ್ಸತಿ ಬಂದು ನೋಡಬೇಕು ಮೈಸೂರು ದಸರಾನ, ಅದೇ ಖುಷಿ. ಇಷ್ಟೊತ್ತು ಖಾಲಿ ಇತ್ತು ಗೈಸ್, ನೋಡಿ ಆಗಲೇ ಎಷ್ಟು ಟ್ರಾಫಿಕ್ ಆಗೋಯ್ತು. ಅಲ್ಲಿ ಸರ್ಕಲಿಂದ ಇಲ್ಲಿ ತನಕ ಟ್ರಾಫಿಕ್ ಇದೆ. ನೆಕ್ಸ್ಟು ಈ ರೋಡ್ ಫುಲ್ ಎಂಡ್ ತನಕ ಟ್ರಾಫಿಕ್ ಇರುತ್ತೆ ಗೈಸ್, ಅಂಥ ಟೈಮು ಬರುತ್ತೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತ ಹೇಳ್ಬೇಕಾಗತ್ತೆ. ನಾವು ಪ್ರತಿ ವರ್ಷ ಬಂದಾಗಲೂ ಹಂಗೆ ಆಗಿದೆ.
ನೀವು ಬಂದಾಗ ನಿಲ್ಲಿಸ್ಬೇಡಿ ಗೈಸ್, ಹಂಗೆ ಹೋಗ್ಬಿಡಿ ಗೈಸ್. ನಾವೀಗ ಪ್ಯಾಲೇಸ್ ಸರ್ಕಲ್ ಹತ್ರ ಇದ್ದೀವಿ. ಯಪ್ಪ ಇಲ್ಲಂತೂ ಕ್ರೌಡು, ಓಹೋ ಫುಲ್ ಜಾಮ್, ಟ್ರಾಫಿಕ್ ಜಾಮ್. ಇಲ್ಲ ಅಂದ್ರೆ ಟ್ರಾಫಿಕ್ ಬಂತು. ನಾವು ಸ್ಟಾರ್ಟಿಂಗ್ ಬಂದಾಗಲೇ ಹೋಗಿದ್ರೆ ಟ್ರಾಫಿಕ್ ಇರಲಿಲ್ಲ, ಇವಾಗ ಫುಲ್ ಟ್ರಾಫಿಕ್ ಆಗ್ಬಿಟ್ರು. ನಾವು ಯಾರಿಗೋಸ್ಕರ ಕಾಯ್ತಾ ಇದೀವಿ? ಚಂದುಗೋಸ್ಕರ ಕಾಯ್ತಾ ಇದೀವಿ. ನಮಗೆ ಚಂದು ಸಿಗ್ತಾಳೆ ಇವಾಗ ಗೈಸ್, ಅವಳಿಗೋಸ್ಕರ ಕಾಯ್ತಾ ಇದೀವಿ. ಒಂದು 5 ಮಿನಿಟ್ಸ್ ಬರ್ತಾಳಂತೆ. ಈ ಟ್ರಾಫಿಕಲ್ಲಿ ಬರೋಕ್ಕೆ 5 ಮಿನಿಟ್ಸು. ಪ್ರಜಾಪ್ರಭುತ್ವ. ಈ ಟ್ರಾಫಿಕಲ್ಲಿ ಅವಳು 5 ಮಿನಿಟ್ಸ್ ಅಂದವಳೆ, ಅದು ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ ಗೈಸ್. ಇದು ನೋಡ್ಕೊಬಿಡಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಗೈಸ್. ನಾವಿವಾಗ ನಮ್ಮ ಮೈಸೂರಿನ ಫೇಮಸ್ ರೋಡ್ ಅರಸು ರೋಡ್ಗೆ ಎಂಟ್ರ್ ಆಗ್ತಿದ್ದೀವಿ. ಯಪ್ಪ ನೋಡಿ ಹೆಂಗೆ ಕಾಣಿಸ್ತಿದೆ, ಸ್ವರ್ಗ ನಮ್ಮ ಮೈಸೂರು. ಓ ಹೆಂಗೈತಮ್ಮ ಮೈಸೂರು? ಸಕ್ಕದಾಗೈತೆ. ನಮ್ಮ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣ್ತಿದೆ, ವಿಡಿಯೋಗೆ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಎಸ್, ನೀವು ಇದನ್ನ ವಿಡಿಯೋಗಿಂತ ಬಂದು ಲೈವ್ ಆಗಿ ನೋಡ್ಬಿಡಿ ಬೇಗ, ಆದಷ್ಟು ಬೇಗ. ಆಹಾ, ಬಂದಳು ಬಂದಳು ನಾದ್ನಿ ಬಂದಳು ಅಂತ. ಏನಮ್ಮ ಹುಡುಗಿ, ಎಷ್ಟು ದಿನ ಆದ್ಮೇಲೆ ಸಿಕ್ತೋಳು ನನಗೆ. ಒಂದು ತಿಂಗಳಾದ್ಮೇಲೆ ಸಿಗಿ ಸಣ್ಣ ಆಗ್ಬಿಟ್ಟಿದ್ರೆ ಜಿರಾಫೆ ತರ ಕಾಣಿಸ್ತಾ ಇದೆ ಕಣೆ ನನ್ನ ಕಣ್ಣಿಗೆ. ಅಯ್ಯೋ ನನ್ನ ಮಗಿ ಹೆಂಗಾಗ್ಬಿಟ್ಟಿದೆ, ನನ್ನ ಮಗಿ ಹೆಂಗಾಗ್ಬಿಟ್ಟಿದೆ. ಕತ್ತೆ ಸಣ್ಣ ಆಗೈತೆ, ಮಕ ಸಣ್ಣ ಆಗೈತೆ. ಓ ಊಟ ಫುಲ್ ಪಡ್ಚ. ಇವತ್ತಿನ ಬ್ಲಾಗಲ್ಲಿ ಎಲ್ಲ ನೋಡಿರ್ತಾರೆ ಈಗ ಚಂದು ಊಟದ ಕತೆನ. ಲೈಟಿಂಗ್ಸ್ ಹತ್ರ ಎಷ್ಟೋ ದಿನ ಆದ್ಮೇಲೆ ಚಂದನ್ ಮೀಟ್ ಮಾಡಿದ್ವಿ. ಅಲ್ಲ ಇದು ಕೊಯಂಬತ್ತೂರಿನ ಹಸ್ಕಂಡೇ ಬಂದ್ಬಿಟ್ಟಿದ್ಯಾ ಅಂತ. ಮತ್ತೆ ಕೊಯಂಬತ್ತೂರ್ಗೆ ಹೋಯ್ತೊಳಗೆ ಗೈಸ್ ಇವತ್ತು 11:00ವರೆಗೆ. ಕೊಯಂಬತ್ತೂರಲ್ಲಿ ಪಾಪ ತಿಂದು ಬೇಜಾರಾಗಿ ಇಲ್ಲಿ ಬಾತ್ ತಿನ್ನಕ್ಕೆ ಆಯ್ತವಳೆ ಚಂದು. ನಾವೀಗ ಮರಿಮಲ್ಲಪ್ಪ ಸ್ಕೂಲ್ ಹತ್ರ, ಕಾಲೇಜ್ ಹತ್ರ. ಇಲ್ಲಿ ಫೇಮಸ್ ಇದು ವೆಜ್ ಬಾತ್ಗೆ. ಏನು ಸಖತ್ತಾಗಿರುತ್ತೆ ಗೊತ್ತಾ ಬಾತ್. ಬಾ ಬಾ ಬಾ, ರಶ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಹೋ, ಈ ರಶಲ್ಲಿ ನಾವು ಕಷ್ಟಪಟ್ಟು ಬಾತ್ ತೊಗೊಂಡಿದ್ದೀವಿ. ನಾವು ಮರಿಮಲ್ಲಪ್ಪ ಇಲ್ಲೇ ಓದಿದ್ದು. ನಾನು ಓದ್ತಾ ಇರಲಿಲ್ಲ, ಊಟ ಮಾಡ್ತೀವಿ, ಇಲ್ಲೇ ಊಟ ಮಾಡ್ತಾ ಇದ್ರು. ನಾನು ಓದಿದ್ದು ಮರಿಮಲ್ಲಪ್ಪದಲ್ಲಿ, ನಮ್ಮ ಅಕ್ಕ ಓದಿದ್ದು ಸದ್ವಿದ್ಯಾದಲ್ಲಿ. ನಮ್ಮನೆ ಮುಂಚೆ ಇಲ್ಲೇ ಇತ್ತು ಹತ್ರದಲ್ಲಿ. ಸೊ ಅವಾಗ ಇದಂತೂ ನಮ್ಗೆ ಎಷ್ಟು ಇಷ್ಟ. ಫೇಮಸ್ ಈ ಕಲರ್, ಇದು ಈ ಕಲರೇ ಸ್ಪೆಸಿಫಿಕ್ ಆಗಿ. ಇವ್ರು ಗ್ರೀನ್ ಕಲರ್ ಕೂಡ ಮಾಡ್ತಾರೆ, ಬಟ್ ನಮ್ಗೆ ಅದು ಇಷ್ಟ ಇಲ್ಲ. ರೆಡ್ ಕಲರ್ ಬಾತು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿ. ಮಾಡಿ ಚಂದು ಮೊಸರನ್ನ ಪುಳಿಯೋಗರೆ ತಿಳ್ಕೊಂಡು ಹೆಂಗೋ ಇರವ ಕೊಯಂಬತ್ತೂರಲ್ಲಿ. ಪಾಪ ಬೇಡ ನಮ್ಮ ಹುಡುಗಿ ಕತೆ. ಹೊರಡ್ತಾ ಇದ್ದಾಳೆ ಇವಾಗ. 11:00ವರೆಗೆ ಬಸ್ ಇರೋದಂತೆ ಪಾಪ. 11:00ವರೆಗೆ ರೆಫರ್ ಮಾಡಿ ಗೈಸ್. ಓಕೆ ಬಾಯ್. ನೆಕ್ಸ್ಟ್ ಯಾವಾಗ ಸಿಗ್ತಾಳೆ ನಮ್ಮ ಬ್ಲಾಗ್ ಗೊತ್ತಿಲ್ಲ. ಒಂದು ಎಷ್ಟೋ ತಿಂಗಳಾದ್ಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂಡ್ರದ್ದು ಅವಳು ನೆನೆ. ನಾವೀಗ ಇದ್ದೀವಿ ಓಲ್ಡ್ ಕೋರ್ಟ್ ರೋಡ್ ಹತ್ರ. ಇಲ್ಲಿ ಲೈಟಿಂಗ್ಸ್ ಈ ಥರ ಇದೆ ನೋಡಿ. ಮಧ್ಯ ಮಧ್ಯ ಈ ಥರ ಡಿಸ್ಟರ್ಬ್ ಮಾಡೋರು ಇರ್ತಾರೆ. ಎಸ್, ಇವಾಗ ನೋಡಿ ಇಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ ಈ ಸಲ. ಇಲ್ಲಿ ಯಾವಾಗಲೂ ಈ ರೋಡಲ್ಲಿ ಸಕ್ಕತ್ತಾಗಿ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ ಕಲರ್ಫುಲ್ಲಾಗಿ. ಅರಸು ರೋಡ್ ಬಿಟ್ಟರೆ ನನಗೆ ಈ ರೋಡಲ್ಲಿ ಇಷ್ಟ ಆಗುತ್ತೆ. ಲವ್ವಿಗೆ ಈ ಲವ್ವಿಗೆ ದುಡ್ಡಿದ್ರೆ ಪೂಜೆಗೆ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಎಲ್ಲಿಯೋ ಹ್ಯಾಪಿ ದಸರಾ ಗೈಸ್. ನಾವೀಗ ಕಲಾಮಂದಿರ್ ರೋಡಲ್ಲಿ ಇದ್ದೀವಿ. ಇದು ಕಲಾಮಂದಿರ್ ರೋಡು ಚೆನ್ನಾಗಿದೆ, ಈ ರೋಡು ಚೆನ್ನಾಗಿ ಮಾಡಿದ್ದಾರೆ. ನೋಡ್ಕೊಬಿಡಿ ಇಲ್ಲಿಂದಾನೆ. ಸಾಗರ್ ಸ್ಟೋರೀಸ್ ಕಡೆಯಿಂದ ನಿಮಗೆಲ್ಲ ಲೈಟಿಂಗ್ಸ್ ತೋರಿಸ್ತಾ ಇದ್ವಿ. ಎಲ್ಲ ಆಗಿಲ್ಲ ಗೈಸ್, ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ವಿ. ನೀವು ನೋಡಬೇಕು ಅಂದರೆ ಮೈಸೂರಿಗೆ ಬರಬೇಕು ಗೈಸ್. ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕಾಗಿರೋ ಫಸ್ಟ್ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀವಿ ಮೈಸೂರು ದಸರಾ 2025. ಸೊ ಇವಾಗ ನಮ್ಮ ಲೈಟಿಂಗ್ ಕತೆ ಎಲ್ಲ ಮುಗೀತು, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಇದಾಗಿತ್ತು ನಮ್ಮ ಲೈಟಿಂಗ್ಸ್. ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗಿದೆ ವ್ಲಾಗ್ ಅಂತ ಅನ್ಕೋತೀವಿ. ಎಸ್, ಆದಷ್ಟು ಬೇಗ ಮೈಸೂರು ಬಂದು ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ. ಎಸ್, ಆ್ಯಂಡ್ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇದೀವಿ. ಬಾಯ್.